ನಾಳೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಡ್ಜೆಟ್ ನಾಳೆ ಮಂಡನೆ ಆಗೋದಿದೆ. ಸಿದ್ದರಾಮಯ್ಯ ಅಂತ ಹೇಳಿದ್ರೆ ತೆರಿಗೆಗಳನ್ನ ಹೊರೆಯನ್ನ ಏರುವಂತ ರಾಮಯ್ಯ ಇವರು. ಕೇಂದ್ರದ ಬಡ್ಜೆಟ್ ಅಲ್ಲಿ ತೆರಿಗೆಗಳನ್ನ ಕಡಿಮೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಅದು ಅವರ 1 ಗಂಟೆ 10 ನಿಮಿಷದ ಭಾಷಣದಲ್ಲಿ. ಇಲ್ಲಿ ಸಿದ್ದರಾಮಯ್ಯನವರು ತೆರಿಗೆಗಳನ್ನ ಬಡ್ಜೆಟ್ ಅಲ್ಲಿ ಏರ್ಸಲ್ಲ, ವರ್ಷ ಪೂರ್ತಿ ತಿಂಗಳಿಗೆ 4 ತೆರಿಗೆಗಳನ್ನ ಹಾಕಿದ್ದಾರೆ. ಈಗಾಗಲೇ 36 ತೆರಿಗೆಗಳನ್ನ ಏರಿದ್ದಾರೆ. ಈಗ ಹೊಸ ತೆರಿಗೆಗಳನ್ನ ಹುಡುಕ್ತಾ ಇದ್ದಾರೆ. ನನಗೆ ಪೆಟ್ರೋಲು, ಡೀಸೆಲ್ಲು, ಎಣ್ಣೆ, ಸಿಗರೇಟ್ ಈ ಥರದ್ದು ಏನಾದರೂ ಹುಡುಕ್ತಾರೆ. ಮನೆ ತೆರಿಗೆ ಎಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಈ ಸರ್ಕಾರ ಜನರಿಗೆ ಏನು ಭರವಸೆ ಕೊಟ್ಟಿತ್ತು, ಚುನಾವಣೆಗೆ ಮುಂಚೆ ಹೇಳಿದ್ರು, ನಾವು ಯಾವುದೇ ಜನಗಳ ಮೇಲೆ ಹೊರೆ ಹಾಕದೆ ಗ್ಯಾರಂಟಿಗಳನ್ನು ನಾವು ತರ್ತೀನಿ ಅಂತ ಅವರ ಭಾಷಣದಲ್ಲೇ ಹೇಳಿದ್ರು. ಆದರೆ ತೆರಿಗೆಗಳ ಭಾರದಿಂದ ಸಿದ್ದರಾಮಯ್ಯ ಒಬ್ಬರೇ ನನಗನ್ಸ್ತತೆ ಅವರ ಅವಧಿ ಮುಗಿಯೋದ್ರೊಳಗಡೆ 6 ಲಕ್ಷ ಕೋಟಿ ಸಾಲ ಮಾಡ್ತಾರೆ. 6 ಲಕ್ಷದ ಕೋಟಿ. ನಮ್ಮ ಆರ್ಥಿಕ ಶಿಸ್ತೇನಿದೆ 3 ಒಳಗಡೆ ಇರಬೇಕು. 2 ವರ್ಷದಿಂದನೇ ಅದು ದಾಟ್ಬಿಟ್ಟಿದೆ. 3 ದಾಟ್ಬಿಟ್ಟು ಆಚೆ ಹೊರಟೋಗಿದೆ. ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸರ್ಕಸ್, ಈ ಕಣ್ಕಟ್ ವಿದ್ಯೆ ಅಂತಾರಲ್ಲ, ಈ ಕಣ್ಕಟ್ ವಿದ್ಯೆ ಸಿದ್ದರಾಮಯ್ಯನವರ ಈ ಕಣ್ಕಟ್ ವಿದ್ಯೆ ಇದು. ಆ ಕಣ್ಕಟ್ ವಿದ್ಯೆಯಿಂದ ಆ ಒಂದು ಆದಾಯವನ್ನ ಜಾಸ್ತಿ ಮಾಡಿ ಇಲ್ಲದೆ ಇರೋಂಥ ಆದಾಯವನ್ನ ಸೃಷ್ಟಿ ಮಾಡಿ ನಮ್ದು ಆರ್ಥಿಕ ಶಿಸ್ತನ್ನ ಕಾಪಾಡಿದಿರಿ ಅಂತ ತೋರಿಸೋಂಥ ಕೆಲಸವನ್ನ ಈ ಬಾರಿನೂ ಮಾಡ್ತಾರೆ. ಹಿಂದೆ 2 ವರ್ಷದಿಂದ 3ಕ್ಕೆ ಬಂದ್ಬಿಟ್ಟಿತ್ತು. ಹೋದ ವರ್ಷ 2.95 ತೋರಿಸಿದ್ದಾರೆ. ಈ ವರ್ಷನೂ ಕೂಡ ಇಲ್ಲದೆ ಇರೋ ಆದಾಯನ ಸೃಷ್ಟಿ ಮಾಡಿ ನಾವು ಆರ್ಥಿಕ ಶಿಸ್ತನ್ನ ಕಾಪಾಡಿದೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಇಡೀ ರಾಜ್ಯದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಇದುವರೆಗೂ 12-13 ಜನ ಮುಖ್ಯಮಂತ್ರಿಗಳು ಆಗೋಗಿದ್ದಾರೆ. ಅವರೆಲ್ಲ ಎಷ್ಟು ಸಾಲ ಮಾಡಿದ್ರೋ ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ದಾರೆ. ಆ ಕೀರ್ತಿನು ಅಂದ್ರೆ ಸಿದ್ದರಾಮಯ್ಯ ಸಾಲದ ರಾಮಯ್ಯ. ಬಡ್ಜೆಟ್ ಬಂದಾಗ ಜನಗಳಿಗೆ ಹೊರೆಯಾಗದ ಬಡ್ಜೆಟ್ ಅನ್ನ ಕೊಡಬೇಕು, ಆದಾಯ ಸೃಷ್ಟಿಯನ್ನ ಮಾಡಬೇಕು, ಆದಾಯದ ಮೂಲಗಳನ್ನ ಜಾಸ್ತಿ ಮಾಡಿ ಜನಕ್ಕೆ ಹೊರೆಯಾಗದ ರೀತಿಯಾಗಿ ರಾಜ್ಯವನ್ನ ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗದೇ ಇರುವಂತ ಜಾಣ್ಮೆಯನ್ನ ಮಾಡಬೇಕು. ಅದನ್ನ ಜಾಣ್ಮೆಯ ಫೈನಾನ್ಸ್ ಮಿನಿಸ್ಟರ್ ಅನ್ನೋದು, ಪರಿಣಿತಿಯ ಫೈನಾನ್ಸ್ ಮಿನಿಸ್ಟರ್, ಜ್ಞಾನದ ಫೈನಾನ್ಸ್ ಮಿನಿಸ್ಟರ್ ಅಂತೀವಿ. ಆದ್ರೆ ಸಾಲ ಮಾಡಿ ಸರ್ಕಾರ ನಡೆಸಕ್ಕೆ ನೀನೇ ಬೇಕಾ? ನಮ್ಮೂರಲ್ಲಿ ಗುಡ್ಡೆ ವ್ಯಾಪಾರ ಮಾಡ್ತಾರೆ, ಏನು ರಸ್ತೆಯಲ್ಲಿ ತರಕಾರಿ ಇಟ್ಕೊಂಡು ಗುಡ್ಡೆ ತರಕಾರಿ ವ್ಯಾಪಾರ ಮಾಡ್ತಾರೆ. ಅವ್ರು ಬೇಕಾದ್ರೂ ಮಾಡ್ತಾರೆ. ಸಾಲ ಮಾಡಿ ನಡೆಸೋ ಅಂತ ಹೇಳಿದ್ರೆ ಅವರೇ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಯಾಕೆ ಬೇಕು? ಸಾಲ ಮಾಡಿ ಸರ್ಕಾರ ನಡೆಸಕ್ಕೆ ಏನು ಹೊಸ ವಿದ್ಯೆ ಏನು ಬೇಕು ನಿನ್ಗೆ? ರಸ್ತೆಯಲ್ಲಿ ಕೂತ್ಕೊಂಡಿರೋ ಫುಟ್ಪಾತ್ ವ್ಯಾಪಾರಿನೂ ಕೂಡ ಮಾಡ್ತಾನೆ. ಜನ ಸಿದ್ದರಾಮಯ್ಯನಿಂದ ಬಯಸಿದ್ದೆಲ್ಲ ಸುಳ್ಳಾಗ್ಬಿಟ್ಟಿದೆ. ಈಗ ಜನ ಏನು ಆಸೆ ಪಟ್ಟಿದ್ರು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತೇಳಿ ಮಾತೆತ್ರ ಹಿಂದೆ ಸರ್ಕಾರ ಅಂತ ಹೇಳ್ತಾರೆ. ಬಸವರಾಜ ಬೊಮ್ಮಾಯಿಯವರು ಸರ್ಪ್ಲಸ್ ಬಡ್ಜೆಟ್ ಅನ್ನ ಕೊಟ್ಟರು, ಸಾಲ ಇಲ್ಲದ ಬಡ್ಜೆಟ್ ಅನ್ನ ಕೊಟ್ಟುಟ್ಟು ಹೋದ್ರು, ಪ್ರಾವಿಷನ್ ಆರ್ಥಿಕ ಶಿಸ್ತಿನ ಅಡಿಯಲ್ಲಿ. ಆದರೆ ತಗೊಂಡ್ಲಿಲ್ಲ, ಜನಗಳ ತಲೆ ಮೇಲೆ ಹೊರೆ ಬರೋದು ಬೇಡ ಅಂತೇಳಿ. ಆದರೆ ಇವರು ಸಾಲವನ್ನ ಪ್ರತಿ ವರ್ಷನೂ ಕೂಡ ಅಪ್ರಾಕ್ಸಿಮೇಟ್ 1 ಲಕ್ಷ ಸಾಲವನ್ನ ತೆಗೆದುಕೊಳ್ತಾ ಇದ್ದಾರೆ. ನನಗನ್ಸುತ್ತೆ ಈ ಸರಿನೂ ಕೂಡ 1,15,000 ಸಾಲ ಮಾಡ್ತಾರೆ. ಇದು ಮುಂದಿನ ವರ್ಷನೂ ಹಂಗೆ ಮುಂದುವರಿಯುತ್ತೆ. ಕೊನೆಯ ವರ್ಷ ಅಂತೂ ಇನ್ನೂ ಜಾಸ್ತಿ ಮಾಡೇ ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಸಾಲದ ಜನಗಳ ತಲೆ ಮೇಲೆ ಏರುವಂತ ಒಂದು ಬಡ್ಜೆಟ್ ಅನ್ನ ಮಾಡಕ್ಕೆ ಹೊರಟಿದ್ದಾರೆ ಅಂತ ನನಗಿರುವಂತ ಮಾಹಿತಿ.
ಅದರಿಂದ ನಾನು ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆದಿದ್ದೀನಿ. ಗೋವಿಂದರಾವ್ ವರದಿ ಬಂದಿದೆ. ಈಗ ಅದರಲ್ಲಿ ಬ್ಯಾಕ್ವರ್ಡ್ ತಾಲೂಕುಗಳೇನಿತ್ತು, ನಂಜುಂಡಪ್ಪ ವರದಿಯಲ್ಲಿ ಏನು ಬ್ಯಾಕ್ವರ್ಡ್ ತಾಲೂಕಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ ಈಗ ಬ್ಯಾಕ್ವರ್ಡ್ ತಾಲೂಕು. ಅದರಲ್ಲಿ ಪ್ರಾವಿಷನ್ ಮಾಡಿದ್ದಾರೆ 43,000 ಕೋಟಿಯನ್ನು 5 ವರ್ಷದಲ್ಲಿ ಇಡಬೇಕು ಅಂತ. ಅಂದರೆ ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ಲಿ 15,000 ಕೋಟಿ ಇಡಬೇಕು. ಈಗಾಗಲೇ ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದೀನಿ. ಈ ಬ್ಯಾಕ್ವರ್ಡ್ ತಾಲೂಕಿಗೆ ಸಂಬಂಧಪಟ್ಟಂತೆ 15,000 ಕೋಟಿಯನ್ನು ಬಡ್ಜೆಟಲ್ಲಿ ಇಡಬೇಕು. ನೀವು ಹೊಸದಾಗಿ ನಂಜುಂಡಪ್ಪ ವರದಿ ಆದಮೇಲೆ ಬಂದಿರುವಂಥ ಗೋವಿಂದರಾವ್ ವರದಿಯಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅವರು. ಆ ಥರ ಕಾಪಿನೂ ಕೂಡ ಇದೆ. ಅದರಿಂದ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಒಳ ಜಗಳದಿಂದ ಒಂದು ರೀತಿ ಇಡೀ ಸರ್ಕಾರ ಸತ್ತೋಗಿದ ರೀತಿ ಇದೆ. ಒಬ್ಬ MLA ಹೇಳ್ತಾರೆ, ರಾಮನಗರದ MLA DK ಶಿವಕುಮಾರ್ ಏನಾನ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನಾನು ಇದ್ರೆ ಎಷ್ಟು, ನಾನು ಹೋದ್ರೆ ಎಷ್ಟು, ನಾನು ರಾಜೀನಾಮೆನೇ ಕೊಟ್ಬಿಡ್ತೀನಿ ಅಂದರೆ ಸಿದ್ದರಾಮಯ್ಯ ಆಚೆ ಹೋಗ್ಬೇಕು ಅಂತ ಅವರ ಅಭಿಪ್ರಾಯ. ಇಕ್ಬಾಲ್ ಹುಸೇನ್ ಸಿದ್ದರಾಮಯ್ಯ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. DK ಶಿವಕುಮಾರ್ ಆಗಲಿಲ್ಲ ಅಂದರೆ ಸರ್ಕಾರ ಒಂದು ರೀತಿ ಕತ್ತಲಲ್ಲಿದೆ, ಕತ್ತಲಲ್ಲಿರುವಂಥ ಸರ್ಕಾರ. ಇದರಿಂದ ನನಗನ್ಸ್ತತೆ ಈ ಬಡ್ಜೆಟಲ್ಲಿ ಹೊಸತನ ಏನು ನಾವು ಬಯಸಕ್ಕೆ ಸಾಧ್ಯನೇ ಇಲ್ಲ. ಹೊಸತನ ಏನೂ ಇರಲ್ಲ ಇದರಲ್ಲಿ. ಮಾತೆತ್ತರೆ ಗ್ಯಾರಂಟಿ, ಅವರು ಗ್ಯಾರಂಟಿಯನ್ನು 100 ಸರಿ ಹೇಳ್ತಾರೆ. ಆಮೇಲೆ ಕೇಂದ್ರ ಸರ್ಕಾರವನ್ನು ಬೈಯೋದು, ಮೋದಿಯವರನ್ನು ಬೈಯೋದು, ಅಷ್ಟೇ ಬಡ್ಜೆಟ್ ಇವ್ರದ್ದು. ಈ ಬಡ್ಜೆಟಲ್ಲಿ ಹೈಲೈಟ್ಸ್ ಏನು ಅಂದರೆ ಮೋದಿನ ಬೈಯೋದು, 5 ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು. ಅಷ್ಟು ಬಿಟ್ಟರೆ ಈ ಬಡ್ಜೆಟಲ್ಲಿ ಏನೂ ಇರಲ್ಲ. ಕಳೆದ ಬಾರಿ ಬಡ್ಜೆಟಲ್ಲೇ ಏನು ಘೋಷಣೆ ಮಾಡಿದಾರೋ, ಮೊನ್ನೆ ಮುಖ್ಯಮಂತ್ರಿ ಹೇಳಿದಾರೋ 90% ಅಚೀವ್ ಮಾಡಿದಾರಂತೆ. 90 ಅಲ್ಲ 9% ಮಾಡಿಲ್ಲ ನೀವು. ನನ್ನ ಹತ್ರ ದಾಖಲೆ ಇದೆ. ಎಲ್ಲದಕ್ಕೂ ಏನು ತೋರಿಸಿದ್ದೀರಾ? ಆದೇಶ ಹೊರಡಿಸಲಾಗಿದೆ, ಟೆಂಡರ್ ಕರೆಯಲಾಗಿದೆ, ಸ್ಕ್ರೂಟಿನಿಯಲ್ಲಿದೆ, ಅಭಿಪ್ರಾಯ ಸಂಗ್ರಹಣೆ, ಇಷ್ಟೇ ಇರೋದು. ಅದನ್ನೆಲ್ಲ ಸಾಧನೆ ಅಂತ ತೋರಿಸ್ತಾ ಇದ್ದಾರೆ. ಬಡ್ಜೆಟಲ್ಲಿ ಈ ವರ್ಷ ಹೇಳಿದ್ದ ಬಡ್ಜೆಟಲ್ಲಿ ಮುಂದಿನ ವರ್ಷದಲ್ಲಿ ಕಂಪ್ಲೀಟ್ ಆಗಿರೋದು ಎಷ್ಟು? 9% ಇಲ್ಲ. ಇದು ಒಂದು ಬಡ್ಜೆಟಿಂದ 12 ತಿಂಗಳಲ್ಲಿ ಕಂಪ್ಲೀಟ್ ಆಗಿರೋದು ಎಷ್ಟು? 9%. ಆದೇಶ ಹೊರಡಿಸಿರೋದು ಯಾವುದು ಲೆಕ್ಕ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆದೇಶ ಹೊರಡಿಸಿರೋದು ವಾಪಸ್ ತಗೊಬೋದು ನೀವು ಎನಿ ಟೈಮ್. ಅದರಿಂದ ಈ ಸರ್ಕಾರ ತೆರಿಗೆಗಳನ್ನು ಕಲೆಕ್ಟ್ ಮಾಡೋದ್ರಲ್ಲೂ ಫೇಲ್ಯೂರ್ ಆಗಿದೆ. ಸಫಿಷಿಯೆಂಟ್ ತೆರಿಗೆಗಳು ಯಾವ್ಯಾವ ಇಲಾಖೆಯಿಂದ ಬರಬೇಕಾಯಿತು ಅದು ಬಂದಿಲ್ಲ. ಮತ್ತು ಅಚೀವ್ಮೆಂಟ್ ಏನಿದೆ, ಅಚೀವ್ಮೆಂಟು 48% ಮಾತ್ರ ಮಾಡಿದ್ದಾರೆ. ಎಲ್ಲ ಇಲಾಖೆ ಅಚೀವ್ಮೆಂಟು 48%. ಅಂದರೆ ಇನ್ನು 52% ಅಚೀವೇ ಮಾಡಿಲ್ಲ ಬಡ್ಜೆಟಲ್ಲಿ. ಯಾಕೆ ಅಂದರೆ ಪಾಪರ್ ಆಗಿದೆ ಸರ್ಕಾರ, ಹಣ ಇಲ್ಲ, ಹಣ ಬಿಡುಗಡೆನೇ ಮಾಡಿಲ್ಲ. ಕೆಲವು ಇಲಾಖೆಗೆ ಏನು ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು ಅದರಲ್ಲಿ 40% ಹಣನ ಬಿಡುಗಡೆನೇ ಮಾಡಿಲ್ಲ. ಇನ್ನು ಖರ್ಚು ಮಾಡೋದು ಇಲ್ಲಿಂದ ಬಂತು. ಆದ್ದರಿಂದ ಈ ಬಡ್ಜೆಟ್ ಏನು ಸಿದ್ದರಾಮಯ್ಯನವರು ಮಂಡಿಸೋಕ್ಕೆ ಹೊರಟಿದ್ದಾರೆ, ನನಗನ್ಸ್ತತೆ ಇದು ಒನ್ಲಿ ಕೇಂದ್ರ ಸರ್ಕಾರವನ್ನು ಬೈಯುವಂಥ ಬಡ್ಜೆಟ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ನನಗನ್ಸ್ತದೆ.